ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಮನೆಯಲ್ಲಿ 2-3 ಐಟಮ್ ಅಷ್ಟೇ ಇದೆ, ಏನು ಸಾರು ಮಾಡಬೇಕು ಅಂತ ಅನ್ಕೋತಿದ್ರೆ ನೋಡಿ, ಈ ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಅವರೆಬೇಳೆ ಮೆಣಸು ಸಾರು. ಇದು ಮಾಡೋದಕ್ಕೆ ಜಾಸ್ತಿ ಐಟಮ್ ಏನೂ ಬೇಡ. ಆಲೂಗಡ್ಡೆ, ಬದನೆಕಾಯಿ, ಸ್ವಲ್ಪ ಅವರೆಬೇಳೆ ಇದ್ದರೆ ಸಾಕು. ಇದು ಮಾಡೋದು ಹೇಗಪ್ಪ ಅಂದರೆ, ಮೊದಲು ಕುಕ್ಕರಲ್ಲಿ 2-3 ಗ್ಲಾಸಷ್ಟು ನೀರನ್ನ ಕುದಿಯೋಕ್ಕಿಡಿ. ನೀರು ಕುದಿಯುವಾಗ ತಗೊಂಡಿರೋಂಥ ಅವರೆಬೇಳೆನ ತೊಳೆದು ಹಾಕ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲ್ ಹೊಡೆಸ್ಕೊಳ್ಳಿ. ಮತ್ತು ಇವಾಗ ತಗೊಂಡಿರೋ ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಳೆದು ಕಟ್ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ನಾನು 5-6 ತೊಗೊಂಡಿದ್ದೀನಿ. ಮತ್ತು 1 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಇದು ಚಿಲ್ಕುರಿ ಸೊಪ್ಪು. ಇದು ಹಾಕಲೇಬೇಕಂತ ಏನಿಲ್ಲ, ಇದು ಪ್ಯೂರ್ಲಿ ಆಪ್ಷನಲ್. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಪದಾರ್ಥ ಹಾಕಿ ನೀವು ಸಾರು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ವಿಷಲ್ ಆಗಿದೆ. ಬೇಳೆ 1/4 ಬೆಂದಿದೆ, ನೀವು ನೋಡ್ತಿರ್ಬೋದು. ಇಷ್ಟು ಬೆಂದರೆ ಸಾಕು ಅವರೆಬೇಳೆ. ಈಗ ಬೇಳೆ ಕುದಿಯೋಕೆ ಇಟ್ಬಿಟ್ಟು ಇದ್ರ ಜೊತೆ ನೀವು ತಗೊಂಡಿರ್ತೀರಲ್ಲ ಪದಾರ್ಥಗಳು, ಅಂದರೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಕೂಡ ಇದೇ ಟೈಮಲ್ಲಿ ಹಾಕ್ಕೊಬೇಕು. ನೋಡಿ, ಸೊಪ್ಪಿಲ್ಲ ಅಂದರೆ ಇಷ್ಟೇ ಪದಾರ್ಥ ಹಾಕಿ ನೀವು ವಿಷಲ್ ಹೊಡೆಸ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ಇಲ್ಲ ಸೊಪ್ಪಿತ್ತು ಅಂದರೆ ಈ ಥರ ತೊಳೆದು ಈ ಥರ ಕಡ್ಡಿ ಸಮೇತ ಹಾಕಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ನೋಡಿ, ಈ ಥರ ನಾನು 1-1.25 ಹಿಡಿಯಷ್ಟು ತೊಗೊಂಡಿದ್ದೀನಿ. ಈಗ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ವಿಷಲ್ ಹೊಡೆಸ್ಕೊತಾ ಇದ್ದೀನಿ. ನೋಡಿ, ಈಗ 2 ವಿಷಲ್ ಆಗಿದೆ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸೌಟಲ್ಲೇ ಚೆನ್ನಾಗಿ ತಿರುಗಿಸಿ 3/4% ಅಷ್ಟು ನೀವೇ ಸ್ಮ್ಯಾಶ್ ಮಾಡ್ಕೋಬೇಕು ಸೌಟಲ್ಲೇ. ಈಗ ಕುದೀತಿರುವಾಗ ನೀವು ಒಗ್ಗರಣೆ ಕೊಟ್ಕೋಬೋದು. ಒಗ್ಗರಣೆಗೆ ನಾನು ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಬಾಣಲಿಲಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ತೊಗೊಂಡಿರೋ ಐಟಮ್ನೆಲ್ಲ ಹಾಕ್ಕೊಳ್ಳಿ ಒಗ್ಗರಣೆಗೆ. ಮತ್ತು ಈಗ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ಳಿ. ಮತ್ತು 1 ಸೌಟಷ್ಟು ಸಾಂಬಾರನ್ನ ಒಗ್ಗರಣೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಇನ್ನೂ ರಿಟರ್ನ್ ನೀವು ಸಾಂಬಾರಿಗೆ ಹಾಕ್ಕೊಳ್ಳಿ. ಈ ರೀತಿ ಮಾಡ್ಕೋಬೋದು ನೀವು. ಎಲ್ಲ ಸಾರಿಗೆ ಒಗ್ಗರಣೆ ಈ ರೀತಿ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸಾರನ್ನ ನೀವು ಮುದ್ದೆ, ರೈಸು ಯಾವುದ್ರ ಜೊತೆನಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.